ಹೆಲೋ ವೆಲ್ಕಮ್ ಬ್ಯಾಕ್ ಟು ರೋಮಾ ಎಂಬ್ರಾಯ್ಡ್ರಿ ಮಷಿನ್ಸ್. ಇವತ್ತು ನಾನು ನಿಮಗೆ ಮಷಿನ್ಗೆ ಥ್ರೆಡ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಥ್ರೆಡ್ ಸ್ಟ್ಯಾಂಡ್ಗೆ ಈ ಥರ ನಿಮಗೆ ಕವರ್ ಆಗಿರುತ್ತೆ. ಸೊ ಈ ಸ್ಕ್ರೂಸ್ನ ಲೂಸ್ ಮಾಡಿಬಿಟ್ಟು ಇದನ್ನು ಲಿಫ್ಟ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಥ್ರೆಡ್ ಸ್ಟ್ಯಾಂಡು. ನಿಮಗೆ ಇಲ್ಲಿ ನಂಬರಿಂಗ್ ಇರುತ್ತೆ. ಸೊ 1 2 3 ಅಂತ ಇಲ್ಲಿ 12 ಥ್ರೆಡ್ಸ್ ಹಾಕ್ಬೋದು ನಾವು. ಸೊ ನಾನು ಫಸ್ಟ್ ಥ್ರೆಡ್ ಹಾಕ್ತೀನಿ. ಸೊ ಯಾವಾಗಲೂ ಥ್ರೆಡ್ ಸ್ಟ್ರೈಟಾಗಿ ಮೇಲಕ್ಕೆ ಹೋಗಿ ಅಲ್ಲಿ ಹೋಲ್ ಇರುತ್ತೆ, ಅದರಿಂದ ನಾವು ತೊಗೋಬೇಕಾಗತ್ತೆ. ಈಗ ಇಲ್ಲಿ ಸೆಕೆಂಡ್ ಥ್ರೆಡ್ ನೋಡ್ತಾ ಇದ್ದೀರಲ್ಲ, ಇದ್ರದ್ದು ಮೇಲ್ಗಡೆ ನೀವು ನೋಡಿದ್ರೆ ಇಲ್ಲಿ ಒಂದು ಹೋಲ್ ಇದೆ ಮತ್ತು ಈ ಕಡೆಗೆ ಒಂದು ಹೋಲ್ ಇದೆ. ಸೊ ಈ ಎರಡು ಹೋಲಲ್ಲೂ ಅದು ಬಂದು ಹೊರಗಡೆಗೆ ಬರಬೇಕು. ಈಗ ಫಸ್ಟ್ ಥ್ರೆಡ್ದು ಹಾಕೋಣ. ಸೊ ಈ ಕಡೆಯಿಂದ ನಾವು ದಾರಾನ ಹೊರಗಡೆ ತೊಗೊಂಡು, ಇದು ಅಪ್ಪರ್ ಟೆನ್ಷನ್ನು, ಇದನ್ನು ಲಿಫ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಶಾಫ್ಟ್ ಕಾಣಿಸುತ್ತೆ. ಸೊ ಅದು ಇನ್ ಬಿಟ್ವೀನಲ್ಲಿ ನಮಗೆ ಥ್ರೆಡ್ ಬರಬೇಕು. ಸೊ ಇಲ್ಲಿಂದ ಥ್ರೆಡ್ ಬಂದಮೇಲೆ ಈ ಸ್ಪ್ರಿಂಗ್ ಒಳಗಡೆಯಿಂದ ನಾವು ಥ್ರೆಡ್ ಹೊರಗಡೆಗೆ ತೊಗೋಬೇಕು. ಇದು ನಾವು ಡೈರೆಕ್ಟಾಗಿ ಹಾಕೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಈ ಥರ ಒಂದು ನೀಡಲ್ ಕೊಟ್ಟಿರ್ತೀವಿ. ಸೊ ಇದರ ಸಪೋರ್ಟ್ ತೊಗೊಂಡು ನೀವು ಥ್ರೆಡಿಂಗ್ ಮಾಡ್ಬೋದು. ಸೊ ಈ ಸ್ಪ್ರಿಂಗ್ ಒಳಗಡೆ ನೀವು ಈ ನೀಡಲ್ ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ಇದರೊಳಗಡೆ ಥ್ರೆಡ್ ಹಾಕಿಬಿಟ್ಟು ಜಸ್ಟ್ ಇದನ್ನ ಪುಲ್ ಮಾಡಿಕೊಂಡ್ರೆ ಥ್ರೆಡ್ ಹೊರಗಡೆಗೆ ಬರುತ್ತೆ. ಮತ್ತು ನಾವು ಇದನ್ನು ವಾಪಸ್ ಫಿಕ್ಸ್ ಮಾಡಿಬಿಡೋಣ. ಸೊ ಇಲ್ಲಿಂದ ಹೊರಗಡೆ ಬಂದಮೇಲೆ ಇಲ್ಲಿ ಒಂದು ಫ್ಲ್ಯಾಟ್ ಪ್ಲೇಟ್ ಇದೆ, ಇದರಲ್ಲಿ ನಾವು ಅದನ್ನು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಳ್ಳೋದು ಹೇಗಂದರೆ, ನೀವು ಈ ಕಡೆ ಪ್ರೆಸ್ ಮಾಡಿದ್ರೆ ಈ ಕಡೆ ರೇಸ್ ಆಗುತ್ತೆ. ಸೊ ಇಲ್ಲಿ ಒಳಗಡೆಯಿಂದ ನೀವು ಥ್ರೆಡ್ ತೊಗೋಬೋದು. ಸೊ ಅದಾದಮೇಲೆ ಇದು ಲೋವರ್ ಟೆನ್ಷನ್ನು ಇದು 1 2 3 4 5 6 ಈ ಥರ ಇದು ಜಿಗ್ಜಾಗ್ ಪ್ಯಾಟ್ರನಲ್ಲಿರುತ್ತೆ. ಇದೇ ಥರನೇ ನಮಗೆ ವೀಲ್ ಸೆನ್ಸರ್ ಕೂಡ 1 2 3 4 5 6 ಈ ಥರ ಜಿಗ್ಜಾಗ್ ಪ್ಯಾಟ್ರನಲ್ಲಿರುತ್ತೆ. ಸೊ ನಾವು ಈಗ ಈ ಲೋವರ್ ಟೆನ್ಷನಲ್ಲಿ ಹಾಕೋಣ. ಇದರಲ್ಲಿ ಒಂದು ಶಾಫ್ಟ್ ಇದೆ, ಈ ಶಾಫ್ಟ್ ಸುತ್ತಿ ಈ ಕಡೆ ಬರಬೇಕು ಥ್ರೆಡ್ಡು. ಅದಾಗಿದ ಮೇಲೆ ಇಲ್ಲಿ ತಗೊಂಡು, ಸೊ ಈ ವೀಲ್ ಸೆನ್ಸರ್ಗೆ ಒಂದು ರೌಂಡ್ ಸುತ್ತಬೇಕು. ಮತ್ತು ಇಲ್ಲಿ ಒಂದು ಫ್ಲ್ಯಾಟ್ ಪ್ಲೇಟ್ ಇದೆ. ಸೊ ಇದರಲ್ಲಿ ಮತ್ತೆ ಲಾಕ್ ಮಾಡಿಕೊಂಡು, ಸೊ ಇದಾಗಿದ ಮೇಲೆ ಈಗ ಥ್ರೆಡ್ ಬಂದು ಈ ಗ್ಯಾಪಲ್ಲಿ ಫಸ್ಟ್ ಗ್ಯಾಪಲ್ಲಿ ಬರಬೇಕು. ಇದು ಇಲ್ಲಿ ಸ್ಪ್ರಿಂಗ್ ಟೆನ್ಷನ್ಗೆ 2 ಶಾಫ್ಟ್ ಇದೆ, ಅದರದ್ದು ಒಂದು ಗ್ಯಾಪಲ್ಲಿ ಕೆಳಗಡೆ, ಇಲ್ಲಿಂದ ಕೆಳಗಡೆ ತೊಗೋಬೇಕು ನಾವು ಥ್ರೆಡ್ನ. ಮತ್ತು ಈ ಸ್ಪ್ರಿಂಗ್ ಒಳಗಡೆ ತೊಗೊಂಡು ಮತ್ತು ಈ ಕಡೆಯಿಂದ ನಾವು ಮೇಲ್ಗಡೆಗೆ ತೊಗೊಬೇಕಾಗತ್ತೆ. ನಾನು ಇದನ್ನು ಹಾಕೋದಕ್ಕೆ ತೋರಿಸ್ತೀನಿ. ಇದಾಗಿದ ಮೇಲೆ ಇಲ್ಲಿ ಮೇಲ್ಗಡೆ ಫುಲ್ ಮೂನ್ ಇರುತ್ತೆ. ಸೊ ಇದರೊಳಗಡೆಯಿಂದ ನಾವು ಮತ್ತೆ ಥ್ರೆಡ್ ತೊಗೋಬೇಕು. ಇದೇ ಕೆಳಗಡೆ ಇಲ್ಲಿ ಒಂದು ಹೋಲ್ ಇದೆ ವೈಟ್ದು. ಸೊ ಈ ಹೋಲ್ಗಿಂದ ನಾವು ಕೆಳಗಡೆ ಥ್ರೆಡ್ ತೊಗೋಬೇಕು. ಮತ್ತು ಥ್ರೆಡ್ ಯಾವಾಗಲೂ ಈ ಬಾರಿಂದ ಒಳಗಡೆ ಇರಬೇಕು. ಈಗ ನಾವು ಈ ಹೋಲ್ ಒಳಗಡೆಯಿಂದ ಥ್ರೆಡ್ ಹಾಕಬೇಕಾಗತ್ತೆ. ಬಟ್ ಇದಕ್ಕೆ ನಾವು ಡೈರೆಕ್ಟಾಗಿ ಹಾಕೋಕ್ಕಾಗೋದಿಲ್ಲ, ಯಾಕಂದರೆ ಅದು ಇಲ್ಲಿ ಲಾಕ್ ಆಗಿರುತ್ತೆ. ಸೊ ನಾವು ಈ ಲಾಕ್ನ ಪುಲ್ ಮಾಡಿಕೊಂಡು
ಥ್ರೆಡ್ ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲಿಂದ ನಾವು ಒಳಗಡೆ ತೊಗೊಂಡ್ಮೇಲೆ ಥ್ರೆಡ್ಡು ಇಲ್ಲಿ ನೀಡಲ್ಗೆ ಇನ್ಸರ್ಟ್ ಮಾಡಬೇಕು. ಮತ್ತು ಈ ಪ್ರೆಸರ್ ಫುಟ್ ಒಳಗಡೆಯಿಂದ ಇನ್ನೊಂದು ಹೋಲ್ ಇದೆ ನೋಡಿ, ಈ ಹೋಲ್ ಒಳಗಡೆಯಿಂದ ತೊಗೊಂಡು ಇಲ್ಲಿ ಒಂದು ಸ್ಪ್ರಿಂಗ್ ಇದೆಯಲ್ಲ ಇದಕ್ಕೆ ನೀವು ಲಾಕ್ ಮಾಡ್ಕೋಬೋದು. ಎಕ್ಸಸ್ ಥ್ರೆಡ್ನ ರಿಮೂವ್ ಮಾಡಿಬಿಡ್ಬೇಕು. ಈಗ ಸಪೋಸ್ ಏನಾದರೂ ನಾವು ಥ್ರೆಡ್ ಚೇಂಜ್ ಮಾಡಬೇಕಂತ ಹೇಳಿದ್ರೆ ಈಗ ನಾವು ಮತ್ತೆ ಬಿಗಿನಿಂಗಿಂದ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಈ ಥ್ರೆಡ್ನ ಕಟ್ ಮಾಡಿಬಿಟ್ಟು ಇನ್ನೊಂದು ಥ್ರೆಡ್ಗೆ ಈ ಥರ ಒಂದು ಸ್ಮಾಲ್ ನಾಟ್ ಹಾಕ್ಕೊಂಡು ಟೈ ಮಾಡಿಕೊಂಡ್ರೆ ಇಲ್ಲಿ ಪುಲ್ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಆ ಹೊಸ ಥ್ರೆಡ್ ಇಲ್ಲಿ ಬರುತ್ತೆ. ಜಸ್ಟ್ ನೀವು ನೀಡಲ್ ಹತ್ರ ಮಾತ್ರ ಕಟ್ ಮಾಡಿಬಿಟ್ಟು ಹಾಕೋಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇನ್ನೊಂದು ಕಲರ್ ಥ್ರೆಡ್ನ ಚೇಂಜ್ ಮಾಡಿದ್ವಿ ಅಂತ.